ಸಮಾಧಾನ ಆಯ್ತು ಗೊತ್ತಾ ಅಪ್ಪ ನಾನು ತಪ್ಪು ಮಾಡಿದವ ನಾನೇ. ಏನು? ಆವತ್ತೇ ನಿನ್ನ ಪಡೆದ ಮುರುಗಳಿಗೆ ನಾನು ವಿದ್ಯೆಯ ಪಟ್ಟವನ್ನು ಕೊಟ್ಟದ್ದೇ ಹೌದು ಅಂತ ಆವತ್ತೇ ನಾನು ಇಷ್ಟೆಲ್ಲ ಕುಣಿದಾಡುವುದನ್ನು ನೋಡ್ಬೋದಿತ್ತು. ಇಲ್ಲ ಇಲ್ಲ, ಆದ್ರೆ ಈಗ ಒಂದು ಸಮಾಧಾನ ಏನು ಗೊತ್ತಾ? ಯಾಕೆ ಗೊತ್ತಾ? ಯಾಕೆ ಅವತ್ತೇ ಹೇಳಿದ್ದು ನಾನು ಇಷ್ಟು ಕುಣಿತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ನಮಗೂ ಹಾಗೆ ತಾನೆ ಬಿಸಿಲಿನ ಬೇಗೆಗೆ ಮಣ್ಣು ಗಟ್ಟಿಯಾದಾಗ ಮಳೆ ನೀರು ಬಿದ್ದಾಗ ಆದ ಭೂಮಿ ಏನಾಗ್ತದೆ? ತಂಪಾಗಿ ಹೋಗುದು ಅಲ್ವಾ? ಆ ಬೇಗೆ ಇದ್ದಾಗ ಮಾತ್ರ ಮಳೆ ನೀರು ಬಿದ್ದರೆ ಅದರ ಅನುಭವ ಏನು ಅಂತ ನಾವು ಅನುಭವಿಸೋದಕ್ಕೆ ಸಾಧ್ಯ. ಯಾವುದೇ ಆಗಲಿ ನಾವು ಕೇಳಿಕೊಂಡಾಗ ಸಿಗಬಾರ್ದು. ಸ್ವಲ್ಪ ತಡವಾಗಿ ಸಿಕ್ಕಿದಾಗ ಮಾತ್ರ ಅದು ಪರಿಪೂರ್ಣ ಅಂತ ಆಗ್ತದೆ. ಈಗ ಅರ್ಥ ಆಗ್ತದೆ. ಹಾಗಾಗಿ ನಮ್ಮ ಸುತ್ತಲೂ ನೋಡಿದ್ರೆ ಗೊತ್ತಾಗುದಿಲ್ವಾ? ಇದೆಲ್ಲ ಹೊಸತಾಗಿ ಕಾಣುವ ತಡವಾಗಿ ಸಿಗುವಂತ ಸುವಸ್ತುಗಳಿವೆ. ಅಷ್ಟೇ ನಮ್ಮ ಲೋಕದಲ್ಲಿರುವುದೆಲ್ಲ ಒಳ್ಳೆಯದೇ. ನಮ್ಮ ಲೋಕದಲ್ಲಿರುವುದೆಲ್ಲ ಒಳ್ಳೆಯದು ಅಂತ ಹೇಳುವುದಲ್ಲ, ಒಳ್ಳೆಯದಿರುವುದೇ ನಮ್ಮ ಲೋಕದಲ್ಲಿ ಅಂತ ಹಾಗೆ ಹೇಳಿದ್ರು. ಸತ್ಯಲೋಕ ಸತ್ವಲೋಕ ಅನುಮಾನವೇ ಅಪ್ಪ. ಜಾತಕ ಪಕ್ಷಿಯಿಂದ ಹೇಗೆ ಮಳೆ ನಿರೀಕ್ಷೆಯಲ್ಲಿ ಕಾತರದಿಂದ ಕಾಯುತ್ತಿರುತ್ತದೆ, ನಿಮ್ಮ ಮಾತುಗಳಿಗಾಗಿ ನಾನು ಕಾಯ್ತಾ ಇದ್ದೇನೆ. ಹೌದಾ? ಯಾವಾಗ ನಾನು ವಿದ್ಯಾರ್ಥಿ ದೇವತೆ ಆಗುವುದು, ಆ ಪೀಠವನ್ನು ಅಲಂಕರಿಸುವುದು ಯಾವಾಗ, ಉದ್ಯೋಗವನ್ನು ಹೊಂದುವುದು ಯಾವಾಗ? ಯಾವಾಗ? ಎಷ್ಟು ಜನ ಭೂಲೋಕದಲ್ಲಿ ಉದ್ಯೋಗಕ್ಕಾಗಿ ಹಪಾಪಿಸ್ತಾರೆ. ನಮಗೊಂದು ಉದ್ಯೋಗ ಬೇಕು, ನಮಗೊಂದು ಉದ್ಯೋಗ ಬೇಕು ಅಂತ ಹೇಳುವವರೆಷ್ಟು. ಪೀಠಕ್ಕಾಗಿ ಒಬ್ಬೊಬ್ರು ಒದ್ದಾಟ ಮಾಡುದು ಅಂತ ಹೇಳಿದ್ರು ಅಷ್ಟಿಷ್ಟ ಅಲ್ಲ. ಪಾಪ ಎಷ್ಟೇ ಪ್ರಯತ್ನ ಪಟ್ಟು ಆದ್ರೂ ಕೊನೆಗೊಂದು ಪೀಠ ಸಿಗ್ತದೆ ಎನ್ನುವ ಹಾಗೆ ಹೋಗಿ ಇನ್ನೇನು ಪೀಠದ ಮೇಲೆ ಕುಳಿತುಕೊಳ್ತಾನೆ.